IPL ಇತಿಹಾಸದಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಿದೆ. ಇದುವರೆಗೂ ಕೂಡ ಯಾವೊಬ್ಬ ಆಟಗಾರ ಕೂಡ ಇಂಡಿವಿಜುವಲ್ ಪ್ಲೇಯರ್ ಯಾರೊಬ್ರು ಕೂಡ ಇಷ್ಟೊಂದು ಹಣವನ್ನು ಪಡೆದಿರಲಿಲ್ಲ. ಆದರೆ ಆಸ್ಟ್ರೇಲಿಯಾದ ಪೇಸ್ ಬೌಲರ್ ಮಿಚೆಲ್ ಸ್ಟಾರ್ಕ್ ಎಲ್ಲಾ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಈಗ ದುಬೈನಲ್ಲಿ ನಡೆದಿರೋದು ಮಿನಿ ಆಕ್ಷನ್ ಆಗಿದ್ರು ಕೂಡ ಮಿಚೆಲ್ ಸ್ಟಾರ್ಕ್ ಪಾಲಿಗೆ ಇದು ಮೆಗಾ ಆಕ್ಷನ್. ಯಾಕಂದ್ರೆ ಮಿಚೆಲ್ ಸ್ಟಾರ್ಕ್ ಬರೋಬ್ಬರಿ 24.75 ಕೋಟಿ ರೂಪಾಯಿ ಜೇಬಿಗಿಳಿಸ್ಕೊಂಡಿದ್ದಾರೆ. ಇಷ್ಟೊಂದು ಹಣಕ್ಕೆ ಇದುವರೆಗೂ ಯಾವೊಬ್ಬ ಆಟಗಾರರು ಕೂಡ ಬಿಕರಿ ಆಗಿರಲಿಲ್ಲ. ಶಾರುಖ್ ಖಾನ್ ಒಡೆತನದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ಈಗ ಮಿಚೆಲ್ ಸ್ಟಾರ್ಕ್ನನ್ನ 24,75,00,000 ರೂಪಾಯಿ ನೀಡಿ ತನ್ನ ಫ್ರಾಂಚೈಸಿಗೆ ಸೇರಿಸಿದ. ಒಂದು ಟೈಮ್ನಲ್ಲಿ RCB ತಂಡದಲ್ಲಿ ಆಡ್ತಾ ಇದ್ದಂತಹ ಮಿಚೆಲ್ ಸ್ಟಾರ್ಕ್ ಈಗ KKR ಫ್ರಾಂಚೈಸಿಯ ಪಾಲಾಗಿದ್ದಾರೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್ಗಾಗಿ ಹೇಗೆ ಬಿಡ್ಡಿಂಗ್ ನಡೆಯಿತು, ಎರಡು ಫ್ರಾಂಚೈಸಿಗಳ ಮಧ್ಯೆ ಯಾವ ರೀತಿ ರೇಸ್ ನಡೆಯಿತು, ಆರಂಭದಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಬೇಸ್ ಪ್ರೈಸ್ ಎಷ್ಟಿತ್ತು, ಹಾಗೆಯೇ ಯಾವೆಲ್ಲ ಫ್ರಾಂಚೈಸಿಗಳು ಮಿಚೆಲ್ ಸ್ಟಾರ್ಕ್ರನ್ನ ಖರೀದಿಸೋಕೆ ಮುಂದಾಗಿದ್ವು ಅನ್ನೋದ್ರ ಬಗ್ಗೆ ಇದೊಂಥರ T20 ಫೈನಲ್ ಮ್ಯಾಚ್ ತರನೇ ಇತ್ತು. ಕೊನೆಯ ಓವರ್ ತನಕೂ ಮ್ಯಾಚ್ ಬಂದಾಗ ಯಾವ ರೀತಿ ಪಂದ್ಯ ಫೈಟ್ ಆಗಿರುತ್ತೋ ಅದೇ ರೀತಿ ಇಲ್ಲಿ ಆಕ್ಷನಿಂಗ್ನಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು ಫ್ರಾಂಚೈಸಿಗಳ ಮಧ್ಯೆ, ಅದರಲ್ಲೂ ಎರಡು ಫ್ರಾಂಚೈಸಿಗಳ ಮಧ್ಯೆ. ಈ ಬಗ್ಗೆ ಇಲ್ಲಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗಿ. ಮಿಚೆಲ್ ಸ್ಟಾರ್ಕ್ಗೆ ಇದ್ದಿದ್ದು 2 ಕೋಟಿ ರೂಪಾಯಿ ಬೇಸ್ ಪ್ರೈಸ್ ಆಗಿತ್ತು ಅವರದು. ಆದರೆ ಮಿಚೆಲ್ ಸ್ಟಾರ್ಕ್ನಂತ ದೈತ್ಯ ಪ್ರಮುಖ T20 ಸ್ಪೆಷಲಿಸ್ಟ್ ಬೌಲರ್ ಅನ್ನ ಖರೀದಿ ಮಾಡಲೇಬೇಕು ಅಂತ ಕೆಲ ಫ್ರಾಂಚೈಸಿಗಳು ಇಲ್ಲಿ ಮುಂದಾಗಿದ್ವು. ಆರಂಭದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮಿಚೆಲ್ ಸ್ಟಾರ್ಕ್ ಅವರಿಗೆ ಬಿಡ್ಡಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. 6 ಕೋಟಿ ರೂಪಾಯಿಯಿಂದ ಶುರುವಾಗುತ್ತೆ. 2 ಕೋಟಿ ರೂಪಾಯಿ ಮಿಚೆಲ್ ಸ್ಟಾರ್ಕ್ ಅವರ ಬೇಸ್ ಪ್ರೈಸ್ ಆಗಿತ್ತು. 6 ಕೋಟಿಗಾಗಿ ದೆಹಲಿ ಮತ್ತು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ 6 ಕೋಟಿ ರೂಪಾಯಿ ಮೊದಲಿಗೆ ಫಿಕ್ಸ್ ಮಾಡುತ್ತೆ. ಅದಾದ ಬಳಿಕ ಇದು 7 ಕೋಟಿ ರೂಪಾಯಿ ಆಗುತ್ತೆ. ನಂತರ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ 9 ಕೋಟಿಯನ್ನ ಮಿಚೆಲ್ ಸ್ಟಾರ್ಕ್ ಅವರಿಗೆ ಫಿಕ್ಸ್ ಮಾಡುತ್ತೆ. ಆಗ ಯಾವಾಗ ಮುಂಬೈ ಇಂಡಿಯನ್ಸ್ 9 ಕೋಟಿ ರೂಪಾಯಿ ಬಿಡ್ಡಿಂಗ್ ಮಾಡುತ್ತೋ ಆಗ ದೆಹಲಿ ಕ್ಯಾಪಿಟಲ್ಸ್ ಅವರು ಈ ಬಿಡ್ಡಿಂಗ್ ನಿಂದ ಹೊರಗೆ ಹೋಗಿಬಿಡ್ತಾರೆ. ದೆಹಲಿ ಕ್ಯಾಪಿಟಲ್ಸ್ ಅವರಿಗೆ 9 ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡುವ ಧೈರ್ಯ ಬರಲಿಲ್ಲ, ಅಷ್ಟೊಂದು ಹಣ ಕೂಡ ಅವರಲ್ಲಿ ಇರಲಿಲ್ಲ. ಇದಾದ ಮೇಲೆ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಎಂಟ್ರಿ ಆಗುತ್ತೆ. ಅಲ್ಲಿವರೆಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿಯ ಮಂದಿ ಸೈಲೆಂಟ್ ಆಗಿ ಕೂತಿದ್ರು. ಯಾವಾಗ ಮುಂಬೈ ಇಂಡಿಯನ್ಸ್ 9 ಕೋಟಿ ರೂಪಾಯಿಯನ್ನ ಮಿಚೆಲ್ ಸ್ಟಾರ್ಕ್ಗೆ ಬಿಡ್ ಮಾಡುತ್ತೋ ಅಷ್ಟೊತ್ತಿಗೆ KKR ಕೂಡ ಅಲ್ಲಿ ಅಖಾಡಕ್ಕೆ ಗೇಮ್ಗೆ ಎಂಟ್ರಿ ಆಗುತ್ತೆ. ಇದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಕೂಡ ಔಟ್ ಆಗಿಬಿಡುತ್ತೆ. KKR ಎಂಟ್ರಿ ಆಗ್ತಾ ಇದ್ದಂತೆ ಮುಂಬೈ ಇಂಡಿಯನ್ಸ್ ಇಲ್ಲಿ ಔಟ್ ಆಗುತ್ತೆ. KKR ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು ಬಿಡ್ಡಿಂಗ್ ಮಾಡುತ್ತೆ ಮಿಚೆಲ್ ಸ್ಟಾರ್ಕ್ ಅವರಿಗೆ. ಅಷ್ಟೊತ್ತಿಗೆ ಆಗುವಾಗ ಮುಂಬೈ ಇಂಡಿಯನ್ಸ್ ಕೂಡ ಅವರ ಬಜೆಟ್ ಕೂಡ ಶಾರ್ಟೇಜ್ ಆಗುತ್ತೆ, ಅವರು ಕೂಡ ರೇಸ್ನಿಂದ ಹೊರಬೀಳ್ತಾರೆ. ಯಾವಾಗ KKR ಎಂಟ್ರಿ ಆಯಿತೋ ಅದರ ನೆಕ್ಸ್ಟ್ ಕೂಡಲೇ ಮುಂಬೈ ಇಂಡಿಯನ್ಸ್ ಔಟ್ ಆದ ಕೂಡಲೇ ಗುಜರಾತ್ ಟೈಟನ್ಸ್ ಇಲ್ಲಿ ಗೇಮ್ಗೆ ಎಂಟ್ರಿ ಆಗುತ್ತೆ. ಗುಜರಾತ್ ಟೈಟನ್ಸ್ ಮಿಚೆಲ್ ಸ್ಟಾರ್ಕ್ ಅವರಿಗೆ 14 ಕೋಟಿ ರೂಪಾಯಿ ಬಿಡ್ ಮಾಡುತ್ತೆ. ಗುಜರಾತ್ ಟೈಟನ್ಸ್ ಮತ್ತು KKR ಮಧ್ಯೆ ಇಲ್ಲಿ ರೇಸ್ ಶುರು ಆಗೋಕೆ ಆರಂಭವಾಗುತ್ತೆ. ಗುಜರಾತ್ ಮತ್ತು KKR ಎರಡೂ ಫ್ರಾಂಚೈಸಿಗಳು ಕೂಡ ತಲಾ 16 ಕೋಟಿ ರೂಪಾಯಿ ಈಕ್ವಲ್ ಹಣವನ್ನ ಇಲ್ಲಿ ಬಿಡ್ ಮಾಡ್ತವೆ. ನಂತರ ಗುಜರಾತ್ ಟೈಟನ್ಸ್ ಮತ್ತೆ 17 ಕೋಟಿ ರೂಪಾಯಿ ಬಿಡ್ಡಿಂಗ್ ಮಾಡುತ್ತೆ. ಇದಾದ್ಮೇಲೆ 18 ಕೋಟಿ ರೂಪಾಯಿಗೆ ಏರಿಕೆ ಆಗುತ್ತೆ. ನಂತರ ಪುನಃ GT 19 ಕೋಟಿ ರೂಪಾಯಿಯನ್ನ ಮಿಚೆಲ್ ಸ್ಟಾರ್ಕ್ ಅವರಿಗೆ ಬಿಡ್ ಮಾಡುತ್ತೆ. ಆಗ KKR ಮತ್ತೊಂದು ಸ್ಟೆಪ್ ಮುಂದೆ ಹೋಗಿ 20 ಕೋಟಿ ರೂಪಾಯಿಯನ್ನ ಮಿಚೆಲ್ ಸ್ಟಾರ್ಕ್ ಅವರಿಗೆ ಬಿಡ್ ಮಾಡುತ್ತೆ. ಆಗ GT ಏನು ಹಿಂದೆ ಉಳಿಯೋದಿಲ್ಲ, ಗುಜರಾತ್ ಟೈಟನ್ಸ್ ಕೂಡ 20 ಕೋಟಿ ರೂಪಾಯಿ ಬಿಡ್ ಮಾಡುತ್ತೆ. ಎರಡು ಫ್ರಾಂಚೈಸಿಗಳ ಮಧ್ಯೆ ಮಿಚೆಲ್ ಸ್ಟಾರ್ಕ್ಗಾಗಿ 20 ಕ್ರೋರ್ಸ್ ಈಚ್ ಆಗಿಬಿಡುತ್ತೆ, ಈಕ್ವಲ್ ಆಗಿಬಿಡುತ್ತೆ. ಅದಾದ್ಮೇಲೆ ಮತ್ತೆ ಬಿಡ್ಡಿಂಗ್ ಕಂಟಿನ್ಯೂ ಆಗುತ್ತೆ. ಅಫ್ಕೋರ್ಸ್ ಎರಡೂ ಫ್ರಾಂಚೈಸಿಗಳು ಕೂಡ ತಲಾ 20 ಕೋಟಿ ಬಿಡ್ಡಿಂಗ್ ಮಾಡಿರೋದ್ರಿಂದ ಅಲ್ಲಿ ಈಕ್ವಲ್ ಆಗಿರೋದ್ರಿಂದ ಮತ್ತೆ ಬಿಡ್ಡಿಂಗ್ ಕಂಟಿನ್ಯೂ ಆಗುತ್ತೆ. 21 ಕೋಟಿ ರೂಪಾಯಿಗೆ ಮತ್ತೆ ಬಿಡ್ಡಿಂಗ್ ನಡೆಯುತ್ತೆ. ಅದಾದ್ಮೇಲೆ 22 ಕೋಟಿ ರೂಪಾಯಿಗೆ ಅಂತ ಬಿಡ್ಡಿಂಗ್ ನಡೆಯುತ್ತೆ. ನಂತರ ನಾವು ಮಿಚೆಲ್ ಸ್ಟಾರ್ಕ್ಗೆ 23 ಕೋಟಿ ರೂಪಾಯಿ ನೀಡ್ತೀವಿ ಅಂತ ಗುಜರಾತ್ ಟೈಟನ್ಸ್ ಕೂಡ ರೇಸ್ಗೆ ಬೀಳುತ್ತೆ. ಅಷ್ಟೊತ್ತಿಗಾಗಲೇ ಗುಜರಾತ್ ಟೈಟನ್ಸ್ ಮತ್ತು KKR ಮಧ್ಯೆ ಅದು ನೆಕ್ ಟು ನೆಕ್ ಫೈಟ್ ಆಗ್ತಾ ಇರುತ್ತೆ. ನಂತರ ಕೊನೆಗೆ ಅಂತಿಮವಾಗಿ ಕೆಲವು ಲಕ್ಷಗಳ ರೂಪಾಯಿಯಲ್ಲೂ ಕೂಡ ಇಲ್ಲಿ ಲೆಕ್ಕಾಚಾರಗಳ ನಡೆದು ಅಂದ್ರೆ 23.3 ಕ್ರೋರ್ಸ್ 23.7 ಕ್ರೋರ್ಸ್ ಈ ತರ ಮುಂದುವರೆದು ಅಂತಿಮವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ 24.75 ಕೋಟಿ ರೂಪಾಯಿ ಬಿಡ್ ಮಾಡುತ್ತೆ. ಅಷ್ಟೊತ್ತಿಗಾಗಲೇ ಗುಜರಾತ್ ಟೈಟನ್ಸ್ ರೇಸ್ನಿಂದ ಹೊರಬೀಳುತ್ತೆ. ಇಲ್ಲಿ ನಂತರ ಗುಜರಾತ್ ಟೈಟನ್ಸ್ ಯಾವುದೇ ಹೆಚ್ಚಿನ ಹಣವನ್ನ ಇಲ್ಲಿ ಮಿಚೆಲ್ ಸ್ಟಾರ್ಕ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ನಂತರ ಅಂತಿಮವಾಗಿ ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಸ್ಟಾರ್ಕ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಶಾರುಖ್ ಖಾನ್ ಒಡೆತನದ KKR ಫ್ರಾಂಚೈಸಿಯ ಪಾಲಾಗಿದ್ದಾರೆ.
ಅಂತೂ ಇಲ್ಲಿ ಪಟ್ಟು ಹಿಡಿದಿರೋದು ಅಂದ್ರೆ ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಬಿಡ್ಡಿಂಗ್ ಸಂದರ್ಭದಲ್ಲಿ. ಇಲ್ಲಿ ಯಾವುದೇ ಕಾರಣಕ್ಕೂ ಮಿಚೆಲ್ ಸ್ಟಾರ್ಕ್ರನ್ನ ಬಿಟ್ಟು ಕೊಡ್ಲೇಬಾರ್ದು ಅನ್ನೋ ಪಟ್ಟು ಹಿಡಿದಿರೋದು ಗೌತಮ್ ಗಂಭೀರ್. ಆಕ್ಷನ್ ಸಂದರ್ಭದಲ್ಲಿ ಗೌತಮ್ ಗಂಭೀರ್ ಕೂಡ KKR ಟೀಮ್ ಮೆಂಬರ್ ಆಗಿದ್ರು. ನಿಮಗೆ ಗೊತ್ತಿರೋ ಹಾಗೆ ಗೌತಮ್ ಗಂಭೀರ್ ಈಗ KKRನ ಮೆಂಟರ್ ಆಗಿದ್ದಾರೆ. ಶಾರುಖ್ ಖಾನ್ ಅಂತೂ ಗೌತಮ್ ಗಂಭೀರ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್ಗಾಗಿ ನಡೆದಂಥ ಆಕ್ಷನ್ ಸಂದರ್ಭದಲ್ಲಿ ಆ ಮೂಮೆಂಟ್ ಅನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿಯ ಮಂದಿ ಮೆಂಟಲಿ ಮೊದಲೇ ಫಿಕ್ಸ್ ಆಗಿ ಬಂದಿದ್ರು. ಮಿಚೆಲ್ ಸ್ಟಾರ್ಕ್ರನ್ನ ಹೇಗಾದ್ರೂ ಮಾಡಿ, ಯಾವುದೇ ಕಾರಣಕ್ಕೂ ಮಿಚೆಲ್ ಸ್ಟಾರ್ಕ್ರನ್ನ ಬಿಟ್ಕೊಡ್ಬಾರ್ದು, ಹೇಗಾದ್ರೂ ಮಾಡಿ ಪರ್ಚೇಸ್ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಗೌತಮ್ ಗಂಭೀರ್ ಸೇರಿದಂತೆ ಇಡೀ ಫ್ರಾಂಚೈಸಿ ಬಂದಂತಿತ್ತು. ಯಾಕಂದ್ರೆ ಕೊನೆಯ ಮೂಮೆಂಟ್ವರೆಗೂ ಅವ್ರು ಬಿಟ್ಟು ಕೊಡಲೇ ಇರಲಿಲ್ಲ. ಒಂದು ವೇಳೆ ಗುಜರಾತ್ ಟೈಟಾನ್ಸ್ 25 ಕೋಟಿ ರೂಪಾಯಿ ಬಿಡ್ ಮಾಡ್ತಿದ್ರು ಕೂಡ ಆಗ್ಲೂ ಅಷ್ಟೇ KKR ಹಿಂದೆ ಸರಿತಾ ಇರಲಿಲ್ವೋ ಏನೋ. ಆಗ್ಲೂ KKR ಮತ್ತೆ ಹೆಚ್ಚಿನ ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇತ್ತು. ಒಟ್ಟಿನಲ್ಲಿ KKR ಅವರಂತೂ ಫಿಕ್ಸ್ ಆಗಿಯೇ ಬಂದಿದ್ರು, ಮಿಚೆಲ್ ಸ್ಟಾರ್ಕ್ರನ್ನ ಪರ್ಚೇಸ್ ಮಾಡಲೇಬೇಕು ಅನ್ನೋದು ಅವ್ರು ಮೆಂಟಲಿ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿಯೇ ಬಂದಿದ್ರು. ಹಾಗಾಗಿ KKRಗೆ ಒಬ್ಬ ಫಾಸ್ಟ್ ಬೌಲರ್ನ ಅವಶ್ಯಕತೆ ಕೂಡ ಬಹಳವಾಗಿದೆ. ಹೀಗಾಗಿ 2024ರ IPL ಟೂರ್ನಿ ವಿಚಾರಕ್ಕೆ ಬರೋದಾದ್ರೆ ಎಲ್ಲಾ ಫ್ರಾಂಚೈಸಿಗಳು ಕೂಡ ಈ ಬಾರಿಯ ಆಕ್ಷನ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಮೇಲೆ ಕಣ್ಣಿಟ್ಟಿತ್ತು. ಪ್ರಮುಖ ಎಲ್ಲ ಮುಂಬೈ ಇಂಡಿಯನ್ಸ್ ಆಗಲಿ ಅಥವಾ ಗುಜರಾತ್ ಟೈಟನ್ಸ್ ಆಗಲಿ, ಇವರೆಲ್ಲರೂ ಕೂಡ ಪ್ರಮುಖ ಫ್ರಾಂಚೈಸಿಗಳೇನಿದಾವೋ ಎಲ್ಲರೂ ಕೂಡ ಮಿಚೆಲ್ ಸ್ಟಾರ್ಕ್ ಮೇಲೆ ಕಣ್ಣಿಟ್ಟಿದ್ರು. ಒಬ್ಬ ಲೀಡ್ ಪೇಸ್ ಬೌಲರ್ ಆಗಿ ಮಿಚೆಲ್ ಸ್ಟಾರ್ಕ್ರನ್ನ ಖರೀದಿ ಮಾಡೋಕೆ ಮುಂದಾಗಿದ್ದು. ಆದರೆ ಫೈನಲಿ ಕೋಲ್ಕತಾ ನೈಟ್ ರೈಡರ್ಸ್ ಪಾಲಿಗೆ ಮಿಚೆಲ್ ಸ್ಟಾರ್ಕ್ ಅವರು ಸಿಕ್ಕಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಇದು IPL ಇತಿಹಾಸದಲ್ಲೇ ಅತ್ಯಂತ ಕಾಸ್ಟ್ಲಿ ಪ್ಲೇಯರ್ ಅನ್ನೋ ಹೆಗ್ಗಳಿಕೆಗೆ ಕೂಡ ಈಗ ಮಿಚೆಲ್ ಸ್ಟಾರ್ಕ್ ಅವರು ಪಾತ್ರರಾಗಿರೋದು. 24.75 ಕೋಟಿ ರೂಪಾಯಿ, ಇಷ್ಟೊಂದು ಹಣವನ್ನು ಯಾರು ಕೂಡ ಗಳಿಸಲಿಲ್ಲ. ಇದೇ IPL ಟೂರ್ನಿಯಲ್ಲಿ ಆಸ್ಟ್ರೇಲಿಯಾದ ಮತ್ತೊಬ್ಬ ಪ್ಲೇಯರ್ ಕೂಡ ಹೈಯೆಸ್ಟ್ ಹಣಕ್ಕೆ ಬಿಕರಿಯಾಗಿದ್ದಾರೆ, ಅದು ಪ್ಯಾಟ್ ಕಮಿನ್ಸ್. ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ 20 ಕೋಟಿ 50 ಲಕ್ಷ ರೂಪಾಯಿಗೆ ಹೈದರಾಬಾದ್ ತಂಡ ಅವರನ್ನು ಖರೀದಿ ಮಾಡಿದೆ. ಫಸ್ಟ್ 2 ಸ್ಟೇಜ್ನಲ್ಲಿ ನಡೆದಂತಹ ಬಿಕರಿಯಲ್ಲಿ ಆಗ ಪ್ಯಾಟ್ ಕಮಿನ್ಸ್ ಅವರೇ ಹೈಯೆಸ್ಟ್ ರೇಟ್ಗೆ ಸೇಲ್ ಆದಂಥ ಪ್ಲೇಯರ್ ಆಗಿದ್ರು. ಆದರೆ 3ನೇ ಸ್ಟೇಜ್ನಲ್ಲಿ ನಡೆದಂತಹ ಬಿಡ್ಡಿಂಗ್ ಸಂದರ್ಭದಲ್ಲಿ ಇಡೀ ಗೇಮೇ ಚೇಂಜ್ ಆಗಿತ್ತು. ಅಲ್ಲಿ ಪ್ಯಾಟ್ ಕಮಿನ್ಸ್ರನ್ನ ಕೂಡ ಬೀಟ್ ಮಾಡ್ತಾರೆ ಅಂತ ಯಾರು ಕೂಡ ಊಹಿಸ್ಕೊಂಡಿರಲಿಲ್ಲ. ಮಿಚೆಲ್ ಸ್ಟಾರ್ಕ್ ಅವರು 20 ಕೋಟಿಗೂ ಅಧಿಕ ಹಣಕ್ಕೆ ಇಲ್ಲಿ ಸೇಲ್ ಆಗ್ಬೋದು ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಆದರೆ ತಮ್ಮ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ರನ್ನೇ ಬೀಟ್ ಮಾಡಿ ಮಿಚೆಲ್ ಸ್ಟಾರ್ಕ್ ಅವರು ಬರೋಬ್ಬರಿ 24.75 ಕೋಟಿ ರೂಪಾಯಿ ಈ ಬಾರಿಯ IPLನಲ್ಲಿ ಬಾಚಿಕೊಂಡಿದ್ದಾರೆ. 2024ರ IPL ಟೂರ್ನಿಯಲ್ಲಿ ಮಿಚೆಲ್ ಸ್ಟಾರ್ಕ್ KKR ಪರ ಆಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸಂಗತಿಯನ್ನು ಹೇಳಲೇಬೇಕು, ಹೇಳೋದಿಕ್ಕಷ್ಟೇ ಇದು ಮಿನಿ ಆಕ್ಷನ್ ಆಗಿರ್ಬೋದು, ಬಟ್ ಭಾರಿ ಪ್ರಮಾಣದಲ್ಲಿ ಇಲ್ಲೂ ಕೂಡ ಫ್ರಾಂಚೈಸಿಗಳು ಹಣವನ್ನು ಖರ್ಚು ಮಾಡಿವೆ. ಎಸ್ಪೆಷಲಿ ಇಂಥ ಇಂಡಿವಿಜುವಲ್ ಪ್ಲೇಯರ್ಸ್ಗಳ ಮೇಲೆ ಪ್ಯಾಟ್ ಕಮಿನ್ಸ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವ್ರ ಮೇಲೆ ಈ ರೇಂಜ್ಗೆ ಹಣ ಖರ್ಚು ಮಾಡಿದ್ದಾರೆ ಅನ್ನೋದಾದರೆ ಮುಂದಿನ ವರ್ಷ ನಡೆಯುವಂಥ IPL ಬಿಡ್ಡಿಂಗ್ನಲ್ಲಿ ಯಾವ ರೀತಿ ಪ್ಲೇಯರ್ಸ್ಗಳ ಮೇಲೆ ಹಣ ಚೆಲ್ಬೋದು ಅನ್ನೋದನ್ನು ನಾವಿಲ್ಲಿ ಊಹಿಸ್ಕೊಳ್ಬೋದು. ಟೋಟಲಿ IPL ಅನ್ನೋದು ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಬೆಳಿತಾನೆ ಇದೆ. ಇದು ಭಾರತೀಯ ಕ್ರಿಕೆಟ್ ಮತ್ತು ವರ್ಲ್ಡ್ ಕ್ರಿಕೆಟ್ ವಿಚಾರವಾಗಿ ನೋಡೋದಾದರೆ ಇದು ಗುಡ್ ನ್ಯೂಸ್. ಇದು IPL ಆಕ್ಷನ್ ಕುರಿತ ಲೇಟೆಸ್ಟ್ ಮಾಹಿತಿ, ಎಸ್ಪೆಷಲಿ ಮಿಚೆಲ್ ಸ್ಟಾರ್ಕ್ ಅವ್ರ ವಿಚಾರದಲ್ಲಿ ಯಾವ ರೀತಿ ಆಕ್ಷನ್ ನಡೀತು ಅನ್ನೋದ್ರ ಕುರಿತ ಅಪ್ಡೇಟ್ ಮಾಹಿತಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.